ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ. ಕಾಂಪಿಟೇಟಿವ್ ಎಕ್ಸಾಮ್ ಅಂದ್ರೆ ಬರೀ ಸ್ಕ್ಯಾಮೇ ಆಗೋಯ್ತು ಅನ್ನೋರಿಗೆ ಒಂದೊಳ್ಳೆ ಗುಡ್ ನ್ಯೂಸ್ ಅನ್ನ ಹೇಳಬೇಕು ಅನ್ನೋ ಕಾರಣಕ್ಕೆ ಇವತ್ತಿನ ಈ ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಒಂದ್ ವೇಳೆ ಯಾರಾದ್ರೂ ಪರೀಕ್ಷೆಯಲ್ಲಿ ಅಕ್ರಮ ಮಾಡಿ ಸಿಗಾಕೊಂಡ್ರೆ 10 ಕೋಟಿ ರೂಪಾಯಿವರೆಗೂ ದಂಡ, 12 ವರ್ಷಗಳವರೆಗೆ ಜೈಲು ವಾಸದ ಜೊತೆಗೆ ಅವರ ಆಸ್ತಿಯನ್ನ ಕೂಡ ಮುಟ್ಟುಗೋಲು ಹಾಕೊಳ್ಳಾಗುತ್ತೆ. ಜೊತೆಗೆ ಈ ಅಪರಾಧಗಳಿಗೆ ಯಾವುದೇ ರೀತಿಯ ಜಾಮೀನು ಸಿಗೋದಿಲ್ಲ. ಯಾಕಂದ್ರೆ ಕೆಲವು ದಿನಗಳ ಹಿಂದೆ ನಮ್ಮ ರಾಜ್ಯ ಸರ್ಕಾರದ ಸಚಿವ ಸಂಪುಟ ಕರ್ನಾಟಕ ಸಾರ್ವಜನಿಕ ಪರೀಕ್ಷೆ ಮಸೂದೆ 2023 ಇದಕ್ಕೆ ಒಪ್ಪಿಗೆಯನ್ನು ನೀಡಿ ಈಗ ರಾಜ್ಯ ಪತ್ರದಲ್ಲಿ ಅದನ್ನ ಪ್ರಕಟಣೆ ಮಾಡಿದೆ. ಹಾಗಾದ್ರೆ ಈ ಮಸೂದೆಯ ಪ್ರಕಾರ ಪರೀಕ್ಷೆಯಲ್ಲಿ ಅಕ್ರಮ ಎಸಗಬಹುದು ಅಥವಾ ಸ್ಕ್ಯಾಮ್ ಮಾಡೋದು ಅಂದ್ರೇನು, ಈ ಮಸೂದೆ ಏನ್ ಹೇಳುತ್ತೆ, ಇನ್ಮುಂದೆ ಆದ್ರೂ ಪರೀಕ್ಷೆಯಲ್ಲಿ ನಡೆಯೋ ಸ್ಕ್ಯಾಮ್ಗಳಿಗೆ ಕಡಿವಾಣ ಬೀಳುತ್ತಾ, ಈ ಎಲ್ಲಾ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಹೋಗಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ರಾಜ್ಯದಲ್ಲಿ ನಿರಂತರವಾಗಿ ದಿನಕ್ಕೊಂದು ಎಕ್ಸಾಮ್ ಸ್ಕ್ಯಾಮ್ಗಳು ನಡೀತಾನೆ ಇದೆ. ಫಾರ್ ಎಕ್ಸಾಂಪಲ್, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆ ಇರ್ಬೋದು, ಸಹಾಯಕ ಪ್ರಾಧ್ಯಾಪಕರ ಪರೀಕ್ಷೆ ಇರ್ಬೋದು, ಅಥವಾ ಇತ್ತೀಚೆಗೆ ನಡೆದ FDA ಪರೀಕ್ಷೆಯಲ್ಲೂ ಕೂಡ ಎಕ್ಸಾಮ್ ಸ್ಕ್ಯಾಮ್ ನಡೆದು ಅಥವಾ ಎಕ್ಸಾಮ್ ಸ್ಕ್ಯಾಮ್ ಅನ್ನ ಮಾಡಿಸಿ ತುಂಬಾ ಜನ ಸಿಕ್ಕಿ ಬಿದ್ದಿದ್ರು. ಈ ರೀತಿಯ ಪರೀಕ್ಷಾ ಅಕ್ರಮಗಳಿಗೆ ಬ್ರೇಕ್ ಹಾಕಬೇಕು ಅಂತ ರಾಜ್ಯ ಸರ್ಕಾರದ ಸಚಿವ ಸಂಪುಟ ಒಂದು ಪ್ರತಿಬಂಧಕ ಮಸೂದೆಗೆ ಒಪ್ಪಿಗೆಯನ್ನು ನೀಡಿದೆ. ಅದು ಏನ್ ಹೇಳುತ್ತೆ ಅನ್ನೋದನ್ನ ನೋಡೋದಕ್ಕಿಂತ ಮುಂಚೆ ಮೊದಲಿಗೆ ಈ ಪರೀಕ್ಷಾ ಅಕ್ರಮ ಅಥವಾ ಈ ಎಕ್ಸಾಮ್ ಸ್ಕ್ಯಾಮ್ ಅಂದ್ರೇನು, ಯಾವುದೆಲ್ಲ ಅಕ್ರಮ ಅನಿಸ್ಕೊಳುತ್ತೆ ಅನ್ನೋದನ್ನ ನೋಡೋಣ. ನೀವು ಡಾಕ್ಟರ್ ನಾ ಸೋಮೇಶ್ವರ್ ಅವರು ನಡೆಸೋ ಥಟ್ ಅಂತ ಹೇಳಿ ಅನ್ನೋ ಕ್ವಿಜ್ ಪ್ರೋಗ್ರಾಮ್ ಅನ್ನ ನೋಡಿರ್ಬೋದು. ಅದರಲ್ಲಿ ಕ್ವಿಜ್ ಅಲ್ಲಿ ಭಾಗವಹಿಸಿರೋ ವ್ಯಕ್ತಿ ಒಂದ್ ವೇಳೆ ಉತ್ತರ ಗೊತ್ತಿಲ್ಲದೆ ಇದ್ರೂ ಬಜರ್ ಅನ್ನ ಪ್ರೆಸ್ ಮಾಡೋದು ಅಥವಾ ಯಾವುದೋ ಉತ್ತರ ಹೇಳಿ ಅದೇ ಸರಿ ಅಂತ ವಾದಿಸಿದಾಗ ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ ಅಂತ ಹೇಳ್ತಾರೆ. ಈ ರೀತಿಯ ನಕಾರಾತ್ಮಕ ತಂತ್ರ ಅಥವಾ ನೆಗೆಟಿವ್ ಸ್ಟ್ರಾಟಜಿಗೆ ಸಿಂಪಲ್ ಆಗಿ ಪರೀಕ್ಷಾ ಅಕ್ರಮ ಅಂತ ಹೇಳ್ಬೋದು. ಹಾಗಾದ್ರೆ ಸ್ಪೆಸಿಫಿಕ್ ಆಗಿ ಯಾವುದೆಲ್ಲ ಅಕ್ರಮ ಅನಿಸಿಕೊಳ್ಳುತ್ತೆ ಅನ್ನೋದನ್ನ ನೋಡೋದಾದ್ರೆ, ಪರೀಕ್ಷೆಯಲ್ಲಿ ನಕಲು ಅಂದ್ರೆ ಕಾಪಿ ಮಾಡೋದು, ಪ್ರಶ್ನೆ ಪತ್ರಿಕೆಗಳ ಸೋರಿಕೆ ಅಂದ್ರೆ ಕ್ವಶನ್ ಪೇಪರ್ ಲೀಕ್ ಮಾಡೋದು, ಉತ್ತರ ಪತ್ರಿಕೆ ಮತ್ತು OMR ಶೀಟ್ ಗಳನ್ನ ತಿದ್ದೋದು, ಲಿಖಿತ ಅಥವಾ ವಿದ್ಯುನ್ಮಾನ ಉಪಕರಣಗಳನ್ನ ಬಳಸೋದು ಅಂದ್ರೆ ಉತ್ತರಗಳನ್ನ ಕಾಪಿ ಚೀಟಿಯಲ್ಲಿ ಬರ್ಕೊಂಡು ಹೋಗೋದು, ಮತ್ತೆ ಉತ್ತರಗಳನ್ನ ಹೇಳಿಸ್ಕೊಳ್ಳೋಕೆ ಬ್ಲೂಟೂತ್ ರೀತಿಯ ಎಲೆಕ್ಟ್ರಾನಿಕ್ ಡಿವೈಸ್ ಗಳನ್ನ ಬಳಸೋದು. ಹೀಗೆ ಯಾವುದೇ ರೀತಿಯ ಪರೀಕ್ಷಾ ಅಕ್ರಮಗಳಲ್ಲಿ ಯಾರಾದ್ರೂ ಭಾಗಿಯಾದ್ರೆ ಈ ಮಸೂದೆಯ ಪ್ರಕಾರ ಅವರನ್ನ ಅಪರಾಧಿ ಅಂತ ಘೋಷಣೆ ಮಾಡಲಾಗುತ್ತೆ. ಹಾಗಾದ್ರೆ ಈ ಮಸೂದೆಯ ಇಂಪಾರ್ಟೆಂಟ್ ಸೆಕ್ಷನ್ಗಳು ಏನ್ ಹೇಳುತ್ತೆ ಅಂದ್ರೆ, ಯಾವ ಅಕ್ರಮ ಮಾಡಿದ್ರೆ ಏನು ಶಿಕ್ಷೆಯನ್ನ ಕೊಡ್ತಾರೆ ಅಥವಾ ಎಷ್ಟು ದಂಡವನ್ನ ಹಾಕ್ತಾರೆ ಅನ್ನೋದನ್ನ ಈಗ ನೋಡೋಣ. ಈ ಮಸೂದೆಯ ಪ್ರಕಾರ ಕಾಪಿ ಮಾಡಿದ್ರೆ ಅಥವಾ ಹೊರಗಿನಿಂದ ಸಹಾಯ ಪಡೆದು ಎಕ್ಸಾಮ್ ಅನ್ನ ಬರೆದ್ರೆ ಸೆಕ್ಷನ್ 10(1) ಪ್ರಕಾರ ಅವರಿಗೆ 5 ವರ್ಷಗಳ ಜೈಲು ಶಿಕ್ಷೆ ಮತ್ತು 10 ಲಕ್ಷ ರೂಪಾಯಿಗಳ ದಂಡವನ್ನ ವಿಧಿಸಲಾಗುತ್ತೆ. ಮುಂದಿನ ಸೆಕ್ಷನ್ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಆಕ್ಚುಲಿ ಈ ಮಸೂದೆ ತುಂಬಾ ಪವರ್ಫುಲ್ ಅಂತ ಕರ್ಸ್ಕೊಳ್ಳಕ್ಕೆ ಇದೇ ಕಾರಣ. ಯಾಕಂದ್ರೆ ಇದು ಏನ್ ಹೇಳುತ್ತೆ ಅಂದ್ರೆ, ಒಂದು ವೇಳೆ ಒಬ್ಬ ಅಭ್ಯರ್ಥಿಯ ಪರವಾಗಿ ಮತ್ತೊಬ್ಬ ಬಂದು ಪರೀಕ್ಷೆಯನ್ನ ಬರೆದ್ರೆ, ಕ್ವಶನ್ ಪೇಪರ್ ಅನ್ನ ಲೀಕ್ ಮಾಡಿದ್ರೆ ಅಥವಾ ಲೀಕ್ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ರೆ, ಪ್ರಶ್ನೆ ಪತ್ರಿಕೆಗಳನ್ನ ಅಕ್ರಮವಾಗಿ ಸಂಗ್ರಹ ಮಾಡಿ ಇಟ್ಕೊಂಡ್ರೆ, ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಇದಕ್ಕೆಲ್ಲ ಸಹಾಯ ಮಾಡಿದ್ರೆ, ಅಭ್ಯರ್ಥಿನೂ ಸೇರಿದಂತೆ ಇನ್ಕ್ಲೂಡಿಂಗ್ ದಿ ಕ್ಯಾಂಡಿಡೇಟ್, ಇದು ಬೇಕಿತ್ತು ಆಕ್ಚುಲಿ, ಅಭ್ಯರ್ಥಿನೂ ಸೇರಿದಂತೆ ಇದರಲ್ಲಿ ಭಾಗಿಯಾಗುವವರಿಗೆ ಸೆಕ್ಷನ್ 10(2) ಪ್ರಕಾರ 8 ರಿಂದ 12 ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು ಮಿನಿಮಮ್ 15 ಲಕ್ಷದಿಂದ 10 ಕೋಟಿಯವರೆಗೆ ಫೈನ್ ಅನ್ನ ಹಾಕ್ತಾರೆ. ಇದಲ್ಲದೆ ಪರೀಕ್ಷೆಯ ಯಾವುದೇ ಅಕ್ರಮಗಳಲ್ಲಿ ಅಂದ್ರೆ ಅದು ಚಿಕ್ಕದಾದ್ರೂ ಸರಿ ದೊಡ್ಡದಾದ್ರೂ ಸರಿ ಅಂತವರನ್ನ ಮುಂದಿನ 2 ವರ್ಷಗಳವರೆಗೆ ಡಿಬಾರ್ ಮಾಡಲಾಗುತ್ತೆ ಅಂತ ಸೆಕ್ಷನ್ 11(2) ಹೇಳುತ್ತೆ. ಒಂದ್ ವೇಳೆ ಯಾವುದೇ ಸಂಸ್ಥೆ ಅಥವಾ ಆಡಳಿತ ಮಂಡಳಿ ಪರೀಕ್ಷಾ ಅಕ್ರಮದಲ್ಲಿ ಭಾಗಿಯಾದ್ರೆ ಆ ಪರೀಕ್ಷೆಯ ಸಂಪೂರ್ಣ ವೆಚ್ಚವನ್ನ ಆ ಸಂಸ್ಥೆಯಿಂದಾನೇ ವಸೂಲಿ ಮಾಡೋದಕ್ಕೆ ಸೆಕ್ಷನ್ 13 ಅವಕಾಶ ನೀಡಿದೆ. ಮತ್ತೆ ಎಲ್ಲರಿಗೂ ಗೊತ್ತಿರಲೇಬೇಕಾದ ವಿಷಯ ಏನಂದ್ರೆ, ಒಂದ್ ವೇಳೆ ಪರೀಕ್ಷಾ ಅಕ್ರಮಗಳಲ್ಲಿ ಭಾಗಿಯಾಗಿ ಸಿಗಾಕೊಂಡಿದ್ದೆ ಆದ್ರೆ ಅವರಿಗೆ ಯಾವುದೇ ರೀತಿಯ ಜಾಮೀನು ಸಿಗೋದಿಲ್ಲ. ಅವರನ್ನ ಒಂದು ಸ್ಪೆಷಲ್ ಕೋರ್ಟ್ ಅಲ್ಲಿ ವಿಚಾರಣೆ ಮಾಡಲಾಗುತ್ತೆ. ಅದು ಅಲ್ಲದೆ ಈ ಪ್ರಕರಣಗಳ ತನಿಖೆಯನ್ನ ಹೆಚ್ಚುವರಿ SP ಗಿಂತ ಕೆಳ ದರ್ಜೆಯ ಅಧಿಕಾರಿಗಳು ಮಾಡೋದಿಲ್ಲ. ಇದನ್ನ ಪರೀಕ್ಷೆಯಲ್ಲಿ ಅಕ್ರಮ ಎಸಗಬೇಕು ಅಥವಾ ದುಡ್ಡು ಕೊಟ್ರೆ ನನಗೆ ಗೌರ್ಮೆಂಟ್ ಜಾಬ್ ಸಿಗುತ್ತೆ ಅಂತ ಯಾರಾದ್ರೂ ಅನ್ಕೊಂಡಿರೋ ಪುಣ್ಯಾತ್ಮರಿಗೆ ದಯವಿಟ್ಟು ಇದನ್ನ ತಿಳಿಸಿ. ಇನ್ನು ಮುಂದೆ ಆದ್ರೂ ನಿಯತ್ತಾಗಿ ಅಭ್ಯಾಸ ಮಾಡಿ ಮುಂದಿನ ಬಾಗಿಲಿಂದ ಕೆಲಸ ತಗೊಳ್ಳಿ. ದಯವಿಟ್ಟು ಅಂತವರಿಗೆ ಈ ವಿಡಿಯೋನ ಶೇರ್ ಮಾಡಿ. KPSC ಆಗಿರ್ಬೋದು, KEA ಆಗಿರ್ಬೋದು, ಇವನ್ ಕರ್ನಾಟಕ ಹೈಕೋರ್ಟ್, ಕರ್ನಾಟಕ ಪೊಲೀಸ್ ನೇಮಕಾತಿ ಮತ್ತು ಬಡ್ತಿ ಮಂಡಳಿ ಸೇರಿದಂತೆ ಕರ್ನಾಟಕದಲ್ಲಿ ನೇಮಕಾತಿಯನ್ನು ನಡೆಸೋ ಎಲ್ಲಾ ಸಂಸ್ಥೆಗಳು, ಮಂಡಳಿಗಳು ಈ ಮಸೂದೆಯ ವ್ಯಾಪ್ತಿಯಲ್ಲಿ ಬರುತ್ತೆ. ಹೀಗೆ ಎಕ್ಸಾಮ್ಗಳಲ್ಲಿ ಸ್ಕ್ಯಾಮ್ ಮಾಡಬೇಕು ಅನ್ನೋರಿಗೆ ರಾಜ್ಯ ಸರ್ಕಾರ ಒಳ್ಳೆಯ ಗದಾ ಪ್ರಹಾರವನ್ನ ಮಾಡಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಆಗುತ್ತೆ, ಕಷ್ಟಪಟ್ಟು ಓದೋ ಪ್ರತಿಭಾನ್ವಿತ ಅಭ್ಯರ್ಥಿಗಳಿಗೆ ಇದು ಎಷ್ಟರ ಮಟ್ಟಿಗೆ ಸಹಾಯ ಮಾಡುತ್ತೆ ಅನ್ನೋದನ್ನ ಕಾದು ನೋಡೋಣ. ಎಕ್ಸಾಮ್ ಸ್ಕ್ಯಾಮ್ ನೋಡಿ ನೋಡಿ ಬೇಸತ್ತಿದ್ದ ಪ್ರತಿಭಾನ್ವಿತ ಅಭ್ಯರ್ಥಿಗಳಿಗೆ ಸ್ವಲ್ಪ ಪ್ರಮಾಣದಲ್ಲಾದ್ರೂ ನ್ಯಾಯ ಕೊಡೋಕೆ ಈ ರೀತಿಯ ಮಸೂದೆ ತುಂಬಾನೇ ಅಗತ್ಯ.
ಇನ್ನು ಮುಂದೆ ಆದ್ರೂ ಟ್ರಾನ್ಸ್ಪರೆಂಟ್ ಆಗಿ ರಿಕ್ರೂಟ್ಮೆಂಟ್ ನಡೀಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.